ತುಂಬ ಶಿವಣ್ಣ ಆರೋಗ್ಯವಾಗಿದ್ದಾನೆ. ಅವನು ಸರ್ಜರಿ ಆಗಲಿ 4 ದಿವಸ ಆಯಿತು. ಸರ್ಜರಿ ಆದಮೇಲೆ ನಾವೆಲ್ಲ ಮಾತಾಡಿದ್ವಿ, ಅವನೊಟ್ಟಿಗೆ ಮಾತಾಡಿದ್ವಿ. ತುಂಬ ಚೆನ್ನಾಗಿದ್ದಾನೆ, ತುಂಬ ಚೆನ್ನಾಗಿ ಕೆಲಸ ಆಗಿದೆ. ಈ ಮತ್ತು ಭಗವಂತನ ಸನ್ನಿಧಿಯಲ್ಲಿ ನಮ್ಮ ಗುರುಗಳಾದ ಬಾಸಂ ಸ್ವಾಮೀಜಿಯವರು ಕೂಡ ಅವನ ಹೆಸರಲ್ಲಿ ಒಂದು ವಿಶೇಷವಾದ ಒಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಗುಣಮುಖನಾಗಿದ್ದಾನೆ. ಇನ್ನೊಂದು ತಿಂಗಳಲ್ಲಿ ಅವನು ಬೆಂಗಳೂರಿಗೆ ವಾಪಸ್ ಬಂದುಬಿಡ್ತಾನೆ. ಬಂದ ಮೇಲೆ ನಾವು ಈ ಒಂದು ಸನ್ನಿಧಿಗೆ ಆತನ ಕರ್ಕೊಂಬಂದು ಸ್ವಾಮಿಗಳ ಸಮ್ಮುಖದಲ್ಲಿ ಭಗವಂತನ ಯೋಗ ನರಸಿಂಹಸ್ವಾಮಿಯ ಆಶೀರ್ವಾದನ ಮತ್ತು ಸ್ವಾಮಿಗಳ ಆಶೀರ್ವಾದನ ಅವನಿಗೆ ಮಾಡಿಸ್ತೀವಿ. ಖಂಡಿತ ಮಾಡಿ ಹೋಗ್ತೀವಿ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ. ಅವನು ಆರೋಗ್ಯವಾಗಿದ್ದಾನೆ, ಚೆನ್ನಾಗಿದ್ದಾನೆ. ಇನ್ನೊಂದು ತಿಂಗಳಾಗುತ್ತೆ ಬಂದೇ ಇವಾಗ ನೆಮ್ಮದಿ ಆಯಿತು. ಅವನ ಹತ್ರ ಮಾತಾಡಿದ್ವಿ, ನಾವು ಮಾತಾಡಿದ್ದ ತುಂಬ ಖುಷಿಯಾಗಿದೆ. ನನಗೆ ಯಾವ ಥರ ತೊಂದರೆ ಇಲ್ಲ, ನಾನು ಚೆನ್ನಾಗಿದ್ದೀನಿ. 1 ತಿಂಗಳು ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬರ್ತೀನಿ. ನನಗೇನು ತೊಂದರೆ ಇಲ್ಲ, ಚೆನ್ನಾಗಿದ್ದೀವಿ. ಯಾರು ಯೋಚನೆ ಮಾಡಬೇಡಿ, ಜನಗಳಿಗೆಲ್ಲ ತಿಳಿಸಿ ಅಂತ ಹೇಳಿದ್ದಾರೆ. ಅವರು ಆರೋಗ್ಯವಾಗಿದ್ದಾರೆ. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆಯಿಂದ, ಸ್ವಾಮಿಗಳ ಆಶೀರ್ವಾದದಿಂದ. ಅವರು ನಮ್ಮ ಮನೇಲಿ ಯಾರಿಗೇ ತೊಂದರೆ ಅದು ಸ್ವಾಮಿಗಳಿಗೆ ಫೋನ್ ಮಾಡಿ ಹೇಳಿದ್ರೆ ಅವರೇ ಯಾವಾಗಲೂ ಪೂಜೆ ಮಾಡಿ ನಮಗೆ ಪ್ರಸಾದ ಕಳಿಸ್ಕೊಡ್ತಾರೆ. ವರ್ಷ ನಮಗೆ ಲಾಡು ನಾವು ಬರದೇ ಇರಲಿ, ನಮ್ಮ ಫ್ಯಾಮಿಲಿ ಎಲ್ಲರ ಮನೆಗೂ ಅವರು ಕಳಿಸ್ಕೊಡ್ತಾರೆ ಲಾಡು. ನಾವು ತೃಪ್ತಿಯಿಂದ ತಿಂದಿದ್ದೀವಿ. ತುಂಬ ಖುಷಿಯಾಗಿದೆ. ಒಳ್ಳೆಯದಾಗಲಿ, ಸ್ವಾಮಿಗಳಿಗೆ ಇನ್ನೂ ಹೆಚ್ಚಿನ ಈಗ ಮಾಡೋದಷ್ಟು ಶಕ್ತಿ ಅವ್ರಿಗೆ ಕೊಡಲಿ ದೇವರು. ನಮ್ಮ ಮೇಲೆ ಸದಾ ಪ್ರೀತಿ ಇಟ್ಟಿರಲಿ ಅಂತ ನಾವು ಯಾವಾಗಲೂ ಕೇಳ್ಕೊತೀವಿ. ಹೌದು, ತುಂಬ ಬೇಜಾರಾಯಿತು. ಯಾವತ್ತೂ ನನ್ನ ಜೊತೆ ಅವ್ನು ನೋಡಿದಾಗ ನಿಮ್ಮ ಅಕ್ಕನ ಅಂತ ಕೇಳ್ತಾರೆ. ನಾನು ಅವ್ನ ತಂಗಿ, ಆದರೂ ನನ್ನ ಅಕ್ಕನ ಅಂತ ಕೇಳ್ತಾರೆ. ಇಲ್ಲ, ನಾನು ಅವ್ನ ತಂಗಿ ಅಂದರೆ ಯಾರೂ ನಂಬೋದಿಲ್ಲ. ಅವರು ಅಷ್ಟು ಹೆಂಗಾಗಿ ಕಾಣ್ತಾರೆ. ಸಮಸ್ತ ಜನರಿಗೆ ಹೊಸ ವರ್ಷ ಶುಭಾಶಯವನ್ನು ಕೋರುತ್ತಾ ಮೈಸೂರಿನ ವಿಜಯನಗರದ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೂ ತಿರುಪತಿ ಮಾರಿಯ ಲಡ್ಡು ಪ್ರಸಾದ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ದಿನಾಂಕ 1/1/2025 ಬುಧವಾರ ಬೆಳಗ್ಗೆ 4 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 11 ಗಂಟೆವರೆಗೆ ಅನವರತವಾಗಿ ನಡೀತದೆ. ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಭಗವಂತ ಲಡ್ಡು ಪ್ರಸಾದ ಸ್ವೀಕರಿಸಿ ಹೊಸ ವರ್ಷ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ನೀಡಿ ಆ ಭಗವಂತ ಕರುಣಿಸಲಿ ಪ್ರಾರ್ಥನೆ ಮಾಡ್ತೀನಿ. ಈ ಲಡ್ಡು ತಯಾರಿ ಕಾರ್ಯಕ್ರಮ 94 ಪ್ರಾರಂಭವಾಗಿದ್ದು ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಅವರ ಅಮೃತದಿಂದ ಅವರು ಹಾಕಿಕೊಟ್ಟಂಥ ಬುನಾದಿಯಿಂದ ಪ್ರಾರಂಭವಾಗಿ ವರ್ಷ 2000ದಿಂದ 2000, 2000, 5000, 10,000, 20,000, ಲಕ್ಷ, 2 ಲಕ್ಷ, ಈ ವರ್ಷ 2025 2 ಲಕ್ಷಕ್ಕೂ ಮಿಗಿಲಾಗಿ ಲಡ್ಡು ಪ್ರಸಾದ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾವು. ಈ ಕಾರ್ಯಕ್ರಮಕ್ಕೆ ದಿನಾಂಕ 20/12/2024 ಪ್ರಾರಂಭವಾಗಿದೆ. 100 ಬಾಣಸಿಗ ತಂಡದಿಂದ ಅನವರತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಲಡ್ಡು ತಯಾರಿ ಕಾರ್ಯಕ್ರಮ 31/12/2024 ಮುಗಿಯುತ್ತದೆ. ಇದಕ್ಕೆ ಆಗಿರ್ತಕ್ಕಂಥ ಪದಾರ್ಥಗಳು 100 ಕ್ವಿಂಟಾಲ್ ಕಡಲೆ ಹಿಟ್ಟು, 200 ಕ್ವಿಂಟಾಲ್ ಸಕ್ಕರೆ, 5,000 ರೀತಿ ಖಾದ್ಯ ತೈಲ ಹಾಗೂ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲವನ್ನು ಉತ್ಕೃಷ್ಟ ರೀತಿಯಲ್ಲಿ ತಯಾರಿಸಿ ಎಲ್ಲವನ್ನು ತಿರುಪತಿಯಲ್ಲಿ ಯಾವ ರೀತಿ ಲಡ್ಡುವನ್ನು ಪ್ರಸಾದ ಮಾಡ್ತಾರೋ ಅದೇ ರೀತಿ ಪ್ರಸಾದವನ್ನು ಮಾಡಿ ದಿನಾಂಕ 1/1/2025 ಬುಧವಾರದಂದು ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಕಾರ್ಯಕ್ರಮ ಭಾಷ್ಯಂ ಸ್ವಾಮೀಜಿಯವರು ಅವರ ಅಮೃತವನ್ನು ನೀಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸಿ ಭಗವಂತನ ಪ್ರಸಾದ ಸ್ವೀಕರಿಸಿ ಹೊಸ ವರ್ಷ ಸುಖ, ಸಂತೋಷ, ಹರ್ಷ ಎಲ್ಲವನ್ನೂ ನೀಡಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ಇದು 2 ಲಕ್ಷ. ನಮ್ಮ ಪ್ರಕಾರ ಒಂದು 50,000 ರಿಂದ 60,000 ಭಕ್ತಾದಿಗಳು ಹೊಸ ವರ್ಷಕ್ಕೆ ಸೇರ್ತಾರಂತ ಭಾವಿಸಿದ್ವಿ ನಾವು.